ಕರ್ನಾಟಕ ಸರ್ಕಾರದಿಂದ ಈ ಒಂದು ಹತ್ಯೆಯ ಬಗ್ಗೆ ತನಿಖೆ ಬಗ್ಗೆ ಒಂದು ಮಾತೂ ಇಲ್ಲ. ಕೇವಲ ಕಾಂಗ್ರೆಸ್ ನಾಯಕರು ಮಂತ್ರಿಗಳು ನೇಹಾ ಹಿರೇಮಠ ಅವರ ಮನೆಗೆ ಸಾಂತ್ವನ ಹೇಳೋದು ಬಿಟ್ಟರೆ ಅವರು ಎಲ್ಲೂ ಸಹ ನಾವಿಂಥ ಘೋರ ಅಪರಾಧ ಮಾಡಿದಂಥ ವ್ಯಕ್ತಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆಗೆ ನಮ್ಮ ಸರ್ಕಾರ ಬದ್ಧ ಇದೆ ಅನ್ನೋಂಥ ಮಾತನ್ನು ಯಾರೂ ಹೇಳ್ತಾ ಇಲ್ಲ. ಅದಕ್ಕೇ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರದ ವಿರುದ್ಧ ಇದು ಒಂದು ಭುಗಿಲೆದ್ದಿದೆ ಅಸಮಾಧಾನ. ಇವರು ಕೇವಲ ನಾಳೆ ಲೋಕಸಭಾ ಚುನಾವಣೆ ಉದ್ದೇಶದಿಂದ ಮುಸ್ಲಿಮರ ಹೋಟೆಲ್ ಸಲುವಾಗಿ ಒಂದು ಹೇಳಿಕೆಯೂ ಸಹ ಒಬ್ಬ ಮಹಿಳೆ ಬರ್ಬರವಾಗಿ ಇವತ್ತು ಕೊಲೆಯಾದಂಥ ಯುವತಿಯ ಬಗ್ಗೆ ಇವತ್ತು ಕೇವಲ ಅನುಕಂಪ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾವುದೇ ಕ್ರಮ ತಗೋತಾ ಇಲ್ಲ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳಿಗೆಲ್ಲ ಕೂಡಿ ಈ ಒಂದು ಇದು ಏನು ಪ್ರಕರಣ ಇದೆ ಇದನ್ನು CBI ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಈಗ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ಯಾರ ಸರ್, ಮುಸ್ಲಿಮರನ್ನ ಕಿರುಕುಳ ಕೊಡ್ತಾ ಇದೆ ಬಿಜೆಪಿ. ಯಾರು? ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಡಿಕ್ಲೇರ್ ಮಾಡ್ಕೊಂಡಾರ ಅವ್ರು ಅಣ್ಣತಮ್ಮರು ಅಂತೇಳಿ. ಅವರು ಹಿಂದೂಗಳಿಗೆ ಹುಟ್ಟಿಲ್ಲ ಅಂತ ಮೊದಲೇ ಹೇಳಿಬಿಟ್ಟಾರ. ಅವರು ಬ್ರದರ್ಸ್ ಅಂತ ಹೇಳ್ಯಾರ. ಬ್ರದರ್ಸ್ ಆದ ಮ್ಯಾಗ ಅವ್ರಿಗೆ ಅಲ್ಲ. ಡಿ ಕೆ ಶಿವಕುಮಾರ್ ಯಾವಾಗಲೂ ಹಿಂದೂ ವಿರೋಧವಾಗಿ ಅಲ್ಲಿ ರಾಮನಗರದಲ್ಲಿಯೂ ಒಬ್ಬ ಮತಾಂಧ ಮುಸ್ಲಿಂ ರಾಮ ಮಂದಿರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು ಸಹ ಬಾಯಿ ಬಿಡಲಿಲ್ಲ. ಇವತ್ತು ಹಿಂದೂ ಹೆಣ್ಣು ಮಗಳ ಕೊಲೆ ಆಗಿತ್ತಂದರೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿಯ ಹೇಳಿಕೆಗೆ ಯಾವುದೇ ರೀತಿಯ ಗೌರವ ಇಲ್ಲ.